ಸೊ ಇನ್ನು ಫೈನಲಿ ಡಿಸೆಂಬರ್ 11ಕ್ಕೆ ಡೆವಿಲ್ ರಿಲೀಸ್ ಆಗ್ತಿದೆ. ದರ್ಶನ್ ಅವರು ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಚಾನ್ಸ್ ಇಲ್ಲ ಹೊರಗಡೆ, ಅವರು ಪ್ರಮೋಷನಿಗೆಲ್ಲ ಚಾನ್ಸ್ ಇಲ್ಲ. ಸೊ ಸಿನಿಮಾ ತಂಡದವರ ಒಂದು ಭಾಗ ಅಂತ ನೀವು ಹೇಳ್ಬೋದು, ಯಾಕೆಂದ್ರೆ ನೀವು ಅಲ್ಲಿ 4 ಸಾಂಗು ಕೊರಿಯೋಗ್ರಫಿ ಮಾಡಿದ್ದೀರಾ. ಸೊ ಎಷ್ಟು ಇದಿದೆ ಅಂದರೆ ಒಂದು ಕಾತುರ ಎಷ್ಟಿದೆ, ಫ್ಯಾನ್ಸ್ ಆಗಿರ್ಬೋದು, ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಇದಿರ್ಬೋದು. ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸರ್ ಫಸ್ಟ್. ಯಾಕಂದರೆ ಅವತ್ತಿನ ದಿವಸ ಹೆಂಗಿರುತ್ತೆ, ಆ ಹಬ್ಬ ಥರ ಇರುತ್ತೆ, ಅದಂತೂ 100% ನಿಜ. ಫುಲ್ ಅವತ್ತೊಂದು ಹಬ್ಬ ವಾತಾವರಣ ಇರುತ್ತೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅವ್ರ ಸೆಲೆಬ್ರಿಟಿ ಜೊತೆ ಹೋಗಿ ಶೋ ನೋಡೋದಕ್ಕೆ. ಡಿ ಬಾಸೇ ಅಂದರು, ನಾನು ಇಲ್ಲ ಅಂದರು ನನ್ನ ಜಾಗದಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇರ್ತಾರೆ ಅಂತ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಸೆಲೆಬ್ರಿಟೀಸ್ ಜೊತೆ ಹೋಗಿ ಸಿನಿಮಾ ನೋಡಬೇಕು. ತುಂಬ ಎಕ್ಸೈಟೆಡ್ ಆಗಿದೆ. ಇಡೀ ಟೀಮ್, ಡೆವಿಲ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಯಾವಾಗಲೂ ಬಾಸ್ನ ಮಿಸ್ ಮಾಡ್ಕೊತಾ ಇರ್ತೀನಿ. ಓಕೆ. ಅಲ್ಲ, ಅವರು ಈ ಒಳಗಡೆ ಹೋದ್ಮೇಲೆ ನೀವೇನಾದ್ರು ಮೀಟ್ ಆಗಿದ್ರೆ ಯಾವಾಗಾರು? ಇಲ್ಲ ಸರ್, ಮೀಟ್ ಆಗಿಲ್ಲ. ಓಕೆ. ಅಪರ್ಚುನಿಟಿ ಸಿಕ್ಕಿಲ್ಲ. ಅಲ್ಲ, ಫಸ್ಟು ಟೈಮ್ ಬಂದಮೇಲೆ ಉಳಿದ ಶೂಟಿಂಗ್ ಭಾಗವಾಗಿ ಅವ್ರು ಹೊರಗಡೆ ಬಂದರು, ಅವಾಗೇನಾದರೂ ಮಾತುಕತೆ ಚಾನ್ಸ್ ಇತ್ತ ಅಂತ? ಇಲ್ಲ ಸರ್, ಅದೆಲ್ಲ ಅದ್ರ ಬಗ್ಗೆ ನಮ್ಗೆ ಏನು ಕೆಲಸದ ಬಗ್ಗೆ ಏನಿದೆ ಅದಷ್ಟು ಮಾತಾಡಿ ಇದು ಮಾಡಿದೆ. ಅಲ್ಲೆಲ್ಲೂ ನಮ್ಗೆ ಚಾನ್ಸ್ ಏನು ಸಿಕ್ಕಿಲ್ಲ, ಬರೀ ಡ್ಯಾನ್ಸು ಇದೆಲ್ಲ, ಇದ್ರ ಬಗ್ಗೆ ಮಾತ್ರ